ಧನುರ್ರಾಶಿ ಆರೋಗ್ಯದ ದೃಷ್ಟಿಯಿಂದ ಸರಿಯಾದಂತಹ ವೈದ್ಯರ ಸಲಹೆ, ಔಷಧಿಗಳ ಸೇವನೆ ಇದರ ಅಗತ್ಯತೆ ಕಾಣ್ತಾ ಇದೆ. ನೀವೇ ವ್ಯತ್ಯಾಸವನ್ನು ಮಾಡಿಕೊಂಡು ಆಮೇಲೆ ತೊಂದರೆಯನ್ನು ಪಡ್ತೀರಿ ಅನ್ನುವಂಥದ್ದು, ಆರೋಗ್ಯದ ದೃಷ್ಟಿಯಿಂದ ತುಂಬ ವ್ಯತ್ಯಾಸಗಳು ಆಗತ್ತೆ ಅನ್ನುವಂತಹದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸ್ವಲ್ಪ ವ್ಯತ್ಯಾಸಗಳು ಕಂಡರೂ ಕೂಡ ತತ್ಕ್ಷಣದಲ್ಲಿ ಅದರ ಒಂದು ವಿಚಾರವನ್ನು ತಿಳಿದು ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಕು ಅದನ್ನು ಸೂಕ್ತವಾದಂತಹ ರೀತಿಯಲ್ಲಿ ಮಾಡಿಕೊಳ್ಳಿ. ಹಾಗಂತ ಸ್ವಯಂ ವೈದ್ಯ ಬೇಡ, ನೀವೇ ಏನೋ ಔಷಧಿಯನ್ನು ತಗೊಳ್ಳುವಂಥದ್ದು ಇದು ಬೇಡ ಅಂತ ಅರ್ಥ. ಹೊಸದನ್ನು ಖರೀದಿ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡ್ತೀರಿ, ಅದು ನಿಮಗೆ ಒಂದು ರೀತಿಯಲ್ಲಿ ಹವ್ಯಾಸವೋ ಅಭ್ಯಾಸವೋ ಆಗಿಬಿಟ್ಟಿರುತ್ತೆ ಅಂತ ಅರ್ಥ. ನಿಮಗೆ ಶಾಶ್ವತವಾದಂತಹ ಸಮಾಧಾನ ಕೊಡ್ತಕ್ಕಂಥದ್ದು, ಮಾನಸಿಕವಾದಂತಹ ಸಮಾಧಾನ ಏನಿದೆ ಅದೇ ಮನಸ್ಸಿಗೆ ಯಾವುದರಿಂದ ನಿಮಗೆ ಸಮಾಧಾನ ಸಿಕ್ಕುತ್ತೋ ಅದೇ ಶಾಶ್ವತವಾದಂತಹ ಸಮಾಧಾನ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಆತುರಾತುರವಾದಂತಹ ನಿರ್ಧಾರವನ್ನು ಮಾಡಬೇಡಿ. ಸೂರ್ಯನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಅನುಕೂಲ. ಶರೀರದಲ್ಲಿ ಶಕ್ತಿ ಇರತಕ್ಕಂಥವರು ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನೇ ಮಾಡಿ ಶುಭವಾಗಿ. ಮಕರ ರಾಶಿ ವ್ಯಾವಹಾರಿಕವಾಗಿ ಅಥವಾ ಕೌಟುಂಬಿಕವಾಗಿ ಯಾವುದೇ ವಿಷಯಗಳಿರಲಿ, ಯಾವ ವ್ಯಕ್ತಿಯನ್ನು ಎಷ್ಟು ಅವಲಂಬನೆ ಮಾಡಬೇಕೋ ಅಷ್ಟು ಮಾತ್ರ ಮಾಡಿ ಹೆಚ್ಚಿಗೆ ಅವಲಂಬಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಸರಿತಪ್ಪುಗಳ ವಿವೇಚನೆಗಳಿರಲಿ, ಯಾವ ಮಾತು, ಯಾವ ಕೃತಿ, ಯಾವ ಕಾರ್ಯ, ಇದರಿಂದ ಸರಿತಪ್ಪುಗಳು ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಚಾಲಕರಿಗೆ ಉತ್ತಮವಾದಂತಹ ದಿವಸ. ಪ್ರಚೋದನೆಗೆ ಒಳಗಾಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ, ಆದರೆ ಯಾವ ಪ್ರಚೋದನೆಗೆ ನಾನು ಒಳಗಾಗ್ತಾ ಇದ್ದೀನಿ ಅನ್ನುವಂತಹ ತಿಳುವಳಿಕೆ ಇರಲಿ. ಅದನ್ನು ಮರೆಸಿ ಯಾವುದೋ ಘಟನೆ ನಡೆದು ಹೋಗ್ಬೋದು, ಅದಕ್ಕೆ ಅವಕಾಶಗಳು ಬೇಡ. ನಿರ್ಧಾರ ಮಾಡಬೇಕಾದ್ರೆ ನಿಮ್ಮ ಸ್ವಂತ ಬುದ್ಧಿ ಕೆಲಸ ಮಾಡಲಿ ಅನ್ನುವಂಥದ್ದು. ಯಾರೋ ಹೇಳ್ತಾರೆ ಅಂತ ಹೇಳಿ ಅದನ್ನು ಒಪ್ಪಿಕೊಳ್ಳುವಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ. ಒಳ್ಳೆಯ ಕೆಲಸಗಳೇ ಇರಬಹುದು, ಆದರೂ ಕೂಡ ಒಂದು ಕ್ಷಣ ನೀವು ನಿಮ್ಮಷ್ಟಕ್ಕೆ ಯೋಚನೆಯನ್ನು ಮಾಡಿ ಬಣ್ಣದ ವಿಚಾರಕ್ಕೆ, ಬಣ್ಣದ ಮಾತಿಗೆ ಮರುಳಾಗಿ ನಿಮ್ಮ ತನವನ್ನು ನೀವು ಕಳ್ಕೊಳ್ಬೇಡಿ, ನಿಮ್ಮನ್ನು ನೀವು ಮಾರಾಟ ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ದಾಂಪತ್ಯದಲ್ಲಿ ಬಿರುಕು ಬಿಡಬಹುದು, ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳಗಳಾಗಬಹುದು, ಆಸ್ತಿಯ ಖರೀದಿ, ಆಸ್ತಿಯ ಮಾರಾಟದ ವಿಚಾರ ಮುನ್ನೆಲೆಗೆ ಬರಬಹುದು. ಇದು ಬಂದಾಗ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು. ಸತ್ಯಶೋಧನ ಮುಖ್ಯವಾಗುತ್ತೆ. ಯಾವುದು ನಿಜ ಅನ್ನುವಂಥದ್ದನ್ನು ಹುಡುಕಿ ಹೆಕ್ಕಿ ತೆಗಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಮರಗೆಲಸ ಮಾಡ್ತಕ್ಕಂಥವರಿಗೆ, ಮರದ ವ್ಯಾಪಾರಿಗಳಿಗೆ ಅನುಕೂಲವಾಗುವಂಥದ್ದು. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕತ್ತೆ ಅನ್ನುವಂತಹ ವಿಷಯ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥದ್ದಾಗತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ವಾಭಾವಿಕವಾಗಿ ಜನ ನಿಮ್ಮನ್ನು ಮೆಚ್ಚಿಕೊಳ್ತಾರೆ, ನಿಮ್ಮ ಕೆಲಸವನ್ನು ಒಪ್ಪಿಕೊಳ್ತಾರೆ ಅನ್ನುವಂಥದ್ದು. ಹೆಚ್ಚಿನ ರಕ್ತದೊತ್ತಡ ಇರತಕ್ಕಂಥವ್ರಿಗೆ ಸಮಸ್ಯೆ ಆಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕಾದರೂ ಕೂಡ ನಿಮಗೆ ಒಂದು ರೀತಿಯ ಅತೃಪ್ತಿಯ ಭಾವನೆ. ಈ ಕೆಲಸ ಮಾಡೋದ್ರಿಂದ ನಾನು ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ, ಅಲ್ಲಿ ತೃಪ್ತಿಯೇ ಇಲ್ಲ ನಿಮಗೆ. ಹಾಗಾಗಬಹುದು, ಇಲ್ಲ ಅಂತಲ್ಲ, ಆದರೆ ಕೆಲಸವನ್ನು ಆರಂಭ ಮಾಡೋದಕ್ಕೆ ಮುಂಚಿತವಾಗಿಯೇ ನೀವು ಈ ರೀತಿಯ ಒಂದು ಫಲಿತಾಂಶದ ವಿಚಾರವನ್ನು ನೀವೇ ನಿರ್ಧಾರ ಮಾಡಿಬಿಟ್ರೆ ಆ ಕೆಲಸ ಆಗೋದಾದರೂ ಹೇಗೆ, ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಸ್ವಲ್ಪ ಉಳಿಸಬಹುದು, ಗಳಿಸಬಹುದು, ಲಾಭವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.